ಬೆಳಗಾವಿಯಲ್ಲಿ ಕಂಡಕ್ಟರ್ ಹಲ್ಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಫೋಕ್ಸೋ ಕೇಸ್ ದಾಖಲಿಸಿದ್ದ ಸಿಪಿಐ ವರ್ಗಾವಣೆ ಮಾಡಲಾಗಿದೆ. ಮಾರಿಹಾಳ ಠಾಣೆ ಸಿಪಿಐ ಗುರುರಾಜ ಕಲ್ಯಾಣ ಶೆಟ್ಟಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಕಂಡಕ್ಟರ್ ಮೇಲಿನ ಫೋಕ್ಸೋ ಕೇಸ್ಗೆ ಬಿ ರಿಪೋರ್ಟ್ ಸಲ್ಲಿಕೆಯನ್ನ ಮಾಡಲಾಗಿರುವಂತದ್ದು. ಬಿಮ್ಸ್ನಲ್ಲಿ ಕಂಡಕ್ಟರ್ ಅನ್ನ ಭೇಟಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ನಾರಾಯಣಗೌಡರು ಒಂದ್ ಕಡೆಯಲ್ಲಿ ಕರವೇ ಪ್ರತಿಭಟನೆ ಮಾಡ್ತಾ ಇದೆ. ಸೊ ಇದೇ ಸಂದರ್ಭದಲ್ಲಿ ಕರವೇ ರಾಜ್ಯಾಧ್ಯಕ್ಷ ಬಿಮ್ಸ್ನ ಮಹದೇವ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಅಲ್ಲಿ ತೆರಳಿ ಪ್ರತಿಭಟನೆಗೂ ಮುನ್ನ ಹಲ್ಲೆಗೊಳಗಾದಂತ ಕಂಡಕ್ಟರ್ ಅನ್ನ ಭೇಟಿ ಮಾಡಿದ್ದಾರೆ. ನಿಮ್ ಜೊತೆ ನಾವಿದ್ದೀವಿ ಅಂತ ಧೈರ್ಯವನ್ನು ತುಂಬಿದ್ದಾರೆ ನಾರಾಯಣಗೌಡ. ಮರಾಠಿಗರಿಂದ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಉತ್ತರ ಕೊಡ್ತಾ ಇದ್ರಿ ಇವತ್ತು. ಹೌದು, ನಾನು ಅದಕ್ಕೆ ಬೆಂಗಳೂರಿಂದ ಬಂದೆ. ಯಾವ ನೆಲದಲ್ಲಿ MES ಶಿವಸೇನೆ ಗುಂಡಾಗಳು ಪುಂಡಾಟಿಕೆ ಮಾಡಿದ್ರಲ್ಲ, ಅದೇ ನೆಲದಲ್ಲಿ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಬೆಂಗಳೂರಿಂದ ಬಂದಂಥದ್ದು. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಪುಂಡಾಟಿಕೆ, ನಿಮ್ಮ ಗುಂಡಾಗಿರಿ ಇಲ್ಲಿಗೆ ಅಂತ್ಯ ಆಗಬೇಕು. ಇನ್ನು ಮೇಲೆ ಯಾವತ್ತಾದರೂ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದು, ಗುಂಡಾಗಿರಿ ಮಾಡಿದ್ರೆ ಅದು ಕರವೇ ಸಹಿಸೋದಿಲ್ಲ. ಇವತ್ತು ಆ ಕಂಡಕ್ಟ್ರು, ಕನ್ನಡದ ಕಂಡಕ್ಟ್ರು ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಮಲ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾನಲ್ಲ, ಅವನ ಕಣ್ಣೀರಿಗೆ ಉತ್ತರ ಕೊಡ್ತೀವಿ. ನಿಮ್ಮ ಕಣ್ಣಲ್ಲಿ ಒಂದಿನ ರಕ್ತ ಬರುತ್ತೆ. ಇದು ಎಚ್ಚರಿಕೆ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಅವ್ರ ಮೇಲೆ ಹಾಕಿರುವಂಥ ಏನಿವತ್ತು ಲೈಂಗಿಕ ದೌರ್ಜನ್ಯದ ಕೇಸ್ ಹಾಕಿದ್ದೀರಿ, ಅದು ತಕ್ಷಣ ಬಿ ರಿಪೋರ್ಟ್ ಹಾಕಬೇಕು. ಆ ಕೇಸ್ನ ಕ್ಲೋಸ್ ಮಾಡಬೇಕು. ಇಲ್ಲಿಯ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ಇಲ್ಲಿಯ ಮಂತ್ರಿಗಳಿದ್ದೀರಿ, ಶಾಸಕರು ಏನಿದ್ದೀರಿ, ನಿಮಗೆ ಸ್ವಾಭಿಮಾನ ಇದ್ದರೆ, ಕಾಳಜಿ ಇದ್ದರೆ ಕನ್ನಡಿಗರ ಪರವಾಗಿ ಕೆಲಸ ಮಾಡಿ. ವೋಟ್ ಬ್ಯಾಂಕಿಗೋಸ್ಕರ ಮರಾಠಿಗರನ್ನ ಓಲೈಸಬೇಡಿ. ಕರ್ನಾಟಕದಲ್ಲಿ ಕನ್ನಡಿಗನ ಸಾರ್ವಭೌಮ, ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಅರಿವು ಅವ್ರಿಗೆ ಇರಬೇಕಾಗತ್ತೆ. ಹಾಗಾಗಿ ಆ ರಾಜಕಾರಣಿಗಳಿಗೆ ನೇರವಾಗಿ ಹೇಳ್ತೀವಿ, ನೀವು ಕನ್ನಡಿಗರ ಪರವಾಗಿ ಕೆಲಸ ಮಾಡಲಿಲ್ಲ ಅಂದರೆ ನೀವು ವಿಧಾನಸೌಧ ಮೆಟ್ಲತ್ತೋದು ಭಾರಿ ಕಷ್ಟ ಆಗುತ್ತೆ ಅನ್ನೋ ಮಾತನ್ನ ನಾನು ಎಚ್ಚರಿಕೆಯಾಗಿ ಹೇಳ್ತೀನಿ. ಹಾಗೆ ಜಿಲ್ಲಾಧಿಕಾರಿ, ನೀವು ಜಿಲ್ಲಾಧಿಕಾರಿಗಳು ಕರ್ನಾಟಕ ಆಡಳಿತ ಭಾಷೆ ಕನ್ನಡ, ಸರ್ಕಾರದ ಆಡಳಿತ ಭಾಷೆ ಕನ್ನಡ ಗೊತ್ತಿದ್ರೂ ಮರಾಠಿಯಲ್ಲಿ ಏನಾದರೂ ನೀವು ಅಧಿಕಾರ ಮಾಡೋದಾದರೆ, ಮರಾಠಿಯಲ್ಲಿ ಕಾಗದ ಪತ್ರಗಳು ಕೊಡ್ತೀನಿ ಅನ್ನೋದಾದರೆ, ನೀವು 1 ನಿಮಿಷ ಜಿಲ್ಲಾಧಿಕಾರಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲಸ ಮಾಡಬಾರ್ದು. ನಿಮ್ಮ ರಾಜ್ಯಕ್ಕೆ ನೀವು ವಾಪಸ್ ಹೋದರೆ ಯಾರೋ ಕನ್ನಡದ ಕಾಳಜಿ ಅಭಿಮಾನ ಇರುವಂಥವ್ರು ಇಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ನಿಮ್ಮ ಮರಾಠಿ ಪ್ರೇಮ ಇದ್ದರೆ ನೀವು ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ, ಇಲ್ಲಿ ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ಅಲ್ಲಿ ಶಿವಸೇನೆ ಧಮಕಿ ಹಾಕ್ತಿರ್ತಕ್ಕಂಥದ್ದು. ಸೊಲ್ಲಾಪುರದಲ್ಲಿ ಆದಂಥ ಘಟನೆ ಮೂಲಕ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇರುವಂಥವ್ರು ಎಲ್ಲರೂ ಜೈ ಮಾಸ್ಟರ್ ಅನ್ನಲೇಬೇಕು ಅಂತ ಒಂದು ಧಮಕಿ ಹಾಕುವಂಥ ಕೆಲಸ ಮಾಡ್ತಾರೆ. ಅದನ್ನೇ ನಾನು ಹೇಳಿದೆ, ಮಹಾರಾಷ್ಟ್ರಕ್ಕೆ ಜೈಕಾರ ಹಾಕಬೇಕಾದರೂ ಕನ್ನಡದವರಲ್ಲ, ಮರಾಠಿಗರು. ಮರಾಠಿಗರಿಗೇನಾದರೂ ಮಹಾರಾಷ್ಟ್ರದ ಬಗ್ಗೆ ಅಭಿಮಾನ ಇದ್ದರೆ ಮಹಾರಾಷ್ಟ್ರಕ್ಕೆ ಜೈ ಅಂತ ನೀವು ಹೇಳ್ರಿ. ನಿಮಗೆ ಹೇಳೋ ಯೋಗ್ಯತೆ ಇಲ್ವಾ ಮಹಾರಾಷ್ಟ್ರಕ್ಕೆ ಜೈ ಅಂತ? ಅದನ್ನು ಕನ್ನಡಿಗರ ಕೈಲಿ ಹೇಳಿಸ್ಬೇಕಾ? ಹಾಗಾದರೆ ನಿಮ್ಮ ಮಹಾರಾಷ್ಟ್ರಕ್ಕೂ ನಿಮಗೂ ಒಂದಷ್ಟು ಕಾಳಜಿ, ಸ್ವಾಭಿಮಾನ ಇರೋದಾದರೆ ನೀವು ಮಹಾರಾಷ್ಟ್ರಕ್ಕೆ ಜೈ ಅನ್ನಿ. ಕನ್ನಡದ ಕಂಡಕ್ಟ್ರು, ಡ್ರೈವರ್ಗಳನ್ನ ಬಣ್ಣ ಬಳ್ದು ಅವ್ರ ಕೈಲಿ ಜೈಕಾರ ಹಾಕಿಸ್ತೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಮಹಾರಾಷ್ಟ್ರ ಸರ್ಕಾರ, ನೀವು ಏನಾದರೂ ಭಾರತದ ಒಕ್ಕೂಟದಲ್ಲಿ ನಿಮ್ಮ ಸರ್ಕಾರ ಇದೆ.